ರೈತರ ಭೂಮಿಯ ಪೋಡಿ ಹಾಗೂ ದುರಸ್ತಿ ಬೇಡಿಕೆ ಒತ್ತಾಯಿಸಿ ರೈತರು ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸುತ್ತಿರುವ ಘಟನೆ ತಾಲೂಕು ಕಚೇರಿಯ ಮುಂದೆ ನಡೆಯುತ್ತಿದೆ. ತಾಲೂಕಿನ ವಿವಿಧ ಭಾಗಗಳಲ್ಲಿ ರೈತರ ಜಮೀನುಗಳು ಪೋಡಿ ಹಾಗೂ ದುರಸ್ತಿಯಾಗದೆ ಸಮಸ್ಯೆಯಾಗುತ್ತಿದ್ದು, ಅರ್ಜಿ ಸಲ್ಲಿಸಿ ಹಲವು ವರ್ಷಗಳಾಗಿದ್ದರೂ ಇನ್ನೂ ಸಮಸ್ಯೆ ಪರಿಹಾರವಾಗಿಲ್ಲ. ಪ್ರತಿನಿತ್ಯ ರೈತರು ತಾಲೂಕು ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ ಎಂದು ಆರೋಪಿಸಿರುವ ರೈತರು ಸಂಜೆ 5 ಗಂಟೆಯ ಒಳಗೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಪರಿಹರಿಸದಿದ್ದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಷದ ಬಾಟಲ್ ಹಿಡಿದು ಧರಣಿ ಕುಳಿತಿದ್ದಾರೆ. ತಹಸೀಲ್ದಾರ್ ಕೃಷ್ಣಮೂರ್ತಿಯವರ ಧರಣಿ ನಿರತರನ್ನು ಮನವೊಲಿಸುವ ಪ್ರಯತ್ನ ಫಲ ನೀಡಲಿಲ್ಲ. ಸ್ಟ್ರೈಕ್ ಮಾಡಿದಾಗ ಡಿಸಿ ಅವರು ಬಂದು 3 ತಿಂಗಳಲ್ಲಿ ದುರಸ್ತಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈ ದಿನ ತನಕ ದುರಸ್ತಿ ಆಗಲಿಲ್ಲ. ಈ ದುರಸ್ತಿ ಆಗಿದ್ದರಿಂದ ನಮಗೆ ಸೊಸೈಟಿಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ತಗೊಳ್ಳೋಕೆ ತುಂಬ ಆರ್ಥಿಕ ತೊಂದರೆ ಆಗಿದೆ. ನಮಗೆ ತಾಳ್ಮೆ ಅನ್ನೋದು ರೈತನಿಗೆ ತಾಳ್ಮೆ ಒಂದು ಲಿಮಿಟ್ ಇದೆ. ಹಾಗಾಗಿ ಇವತ್ತು ಸಂಜೆ 5 ಗಂಟೆ ಒಳಗೆ ತಹಸೀಲ್ದಾರ್ ಹೇಳಿದ್ರು ಗೈರು ವಿಲೆ ಕಮಿಟಿಯಲ್ಲಿ ಹೋಗಿದ್ದೆವು 18/9 ಕೇವಲ 2ನ ಅಪ್ರೂವಲ್ ಮಾಡಿದ್ರೆ ಬಾಕಿದು ಮಾಡಲಿಲ್ಲ ಅಂತ. ಅದೇ ರೀತಿ ನಾವು ಏನು 23ರಲ್ಲಿ ಅರ್ಜಿಗಳನ್ನ ಕೊಟ್ಟಿದ್ದೆ, ಸರ್ವೆ ನಂಬರ್ 1 ದುರಸ್ತಿ ಆಗಲಿಲ್ಲ. ಇವತ್ತು ಸಂಜೆ 5 ಗಂಟೆ ಒಳಗೆ ಬರಲಿಲ್ಲ ಅಂದ್ರೆ 5 ಗಂಟೆಗೆ ನಾನು ಪಾಯ್ಸನ್ ತಗೊಳ್ತೇನೆ. ನನ್ನ ಮೇಲೆ ಯಾವುದೇ ಮೊಕದ್ದಮೆ ಆದ್ರೂ ತೊಂದರೆ ಇಲ್ಲ. ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು. ನನ್ನ ಸಾವಿಗೆ ಕಂದಾಯ ಸಚಿವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಈ ತಹಸೀಲ್ದಾರು, ಡಿಸಿಗಳ ಕಾರಣ. ಯಾಕಂದ್ರೆ ಇವರೆಲ್ಲ ಕಲ್ಸರಿ ಬಂದು ನಮಗೆ ಆಶ್ವಾಸನೆ ಇಟ್ಟು ಹೋಗಿದ್ರು. ಇವತ್ತು ತಕ್ಕ ದುರಸ್ತಿ ಆಗಿಲ್ಲ. ರೈತರುಗಳು ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ನಾನು ಒಬ್ಬ ಹೋದ್ರೂ ತೊಂದರೆ ಇಲ್ಲ, ಉಳಿದ ರೈತರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊಳ್ತೇವೆ. ಇಲ್ಲಿ ಮುಂದೆ ಆಗ ಯಾವುದೇ ಅನಾಹುತಗಳಿಗೆ ಅಧಿಕಾರಿಗಳು ರಾಜ್ಯ ಸರ್ಕಾರ ನೇರ ಕಾರಣ ಆಗಿರ್ತದೆ. ನೋಡಿ, ನಮ್ಮ ಹಿರಿಯವರು ಇಲ್ಲಿ ನಾಡಪ್ಪನವರು ಅಂತ ಇದ್ದಾರೆ, ಚೆಂಗಪ್ಪನವರು, ಇನ್ನೂ ಅನೇಕ ಹಿರಿಯವರು ಇದ್ದಾರೆ. ತಾಲೂಕು ಆಫೀಸಿಗೆ ತಿರುಗಿ ಅವರು 10 ವರ್ಷದಿಂದ ತಿರುಗ್ತಲೇ ಇದ್ದಾರೆ. ಆದ್ರೂ ಅವ್ರು ದುರಸ್ತಿ ಆಗ್ತಾ ಇಲ್ಲ. ತಾಳ್ಮೆ ಎಷ್ಟಿರ್ಬೋದು ರೈತನಿಗೆ?